ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಕೆಲವರು ನಂಬಿಕೆ ಅನ್ನೋದನ್ನೇ ಮೋಸ ಮಾಡೋ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದು ನಿಜಕ್ಕೂ ದುರಂತ. ಒಂದು ಹೆಣ್ಣು ತನ್ನ ಜೊತೆಗೆ ಕೆಲಸ ಮಾಡೋ ವ್ಯಕ್ತಿಯನ್ನ ತನ್ನ ಅಣ್ಣನಂತೆಯೋ ತಂದೆಯ ಹಾಗೂ ಅಥವಾ ಉತ್ತಮ ಗೆಳೆಯನಾಗೋ ನಂಬಿ ಆತನ ಜೊತೆ ಕೆಲಸ ಮಾಡ್ತಾಳೆ. ಆದರೆ ಆ ನಂಬಿಕೆಯ ಬೆನ್ನಿಗೆ ಚೂರಿ ಹಾಕಿದ್ದಾನೆ ಇಲ್ಲೊಬ್ಬ ವ್ಯಕ್ತಿ. ಇಷ್ಟಕ್ಕೂ ಆತ ಒಬ್ಬ ಪೈಲಟ್. ಅದು ನಂಬಿಕೆಯ ದೊಡ್ಡ ಜವಾಬ್ದಾರಿಯ ವೃತ್ತಿ. ಆತ ಸೇಫ್ ಆಗಿ ವಿಮಾನವನ್ನ ಭೂಮಿಗಿಳಿಸ್ತಾನೆ ಅನ್ನೋ ನಂಬಿಕೆಯಿಂದ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಆತನ ಕೈಗೆ ಕೊಟ್ಟು ವಿಮಾನ ಏರ್ತಾರೆ. ಆದರೆ ಈ ಕಿರಾತಕ ಪೈಲಟ್ ತನ್ನ ಕ್ಯಾಬಿನ್ ಸಿಬ್ಬಂದಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಅಂಥ ಒಬ್ಬ ಕಾಮುಕನ ಸ್ಪೆಷಲ್ ಕ್ರೈಮ್ ಎಪಿಸೋಡ್ ಇದೀಗ ನಿಮ್ಮ ಮುಂದೆ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ಇದು ನೀವು ಎಚ್ಚರಗೊಳ್ಳಬೇಕಾದ, ನಾವು ಜಾಗೃತಿ ಮೂಡಿಸುವ ಅಪರಾಧ ಲೋಕದ ಅಪರೂಪದ ಕಥೆಗಳ ಕ್ರೈಮ್ ಸ್ಟೋರಿ. ನಾನು ಅಂದಾನಿ ಇಮಬಾಶಿ. ಆತ ಖಾಸಗಿ ವಿಮಾನಯಾನ ಸಂಸ್ಥೆಯ ಉನ್ನತ ಹುದ್ದೆಯಲ್ಲಿದ್ದ ವ್ಯಕ್ತಿ, ಸೀನಿಯರ್ ಪೈಲಟ್ ಆಗಿದ್ದ. ಆ ವ್ಯಕ್ತಿ ಬೆಂಗಳೂರಿನ ಐಷಾರಾಮಿ ಹೋಟೆಲ್ ಒಂದರಲ್ಲಿ ಮಾಡಬಾರದ ಕೆಲಸ ಮಾಡಿದ್ದಾನೆ. ತಾನು ಪೈಲಟ್ ಆಗಿರುವ ವಿಮಾನದ ಕ್ಯಾಬಿನ್ ಸಿಬ್ಬಂದಿಯಾಗಿರುವ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಈ ಸುದ್ದಿ ಈಗ ನಾಗರಿಕ ವಿಮಾನಯಾನ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ. ಬಹುತೇಕ ವಿಮಾನಯಾನ ಸಂಸ್ಥೆಗಳ ಸಿಬ್ಬಂದಿಗಳಿಗೆ ಮುಖ್ಯವಾಗಿ ವಿನಯ, ಸುರಕ್ಷತೆ, ಜವಾಬ್ದಾರಿಗಳ ವಿಷಯದಲ್ಲಿ ವಿಶೇಷ ತರಬೇತಿಯನ್ನ ನೀಡಲಾಗಿರುತ್ತೆ. ಆದರೆ ಈ ಸೀನಿಯರ್ ಪೈಲಟ್ ಆ ನಂಬಿಕೆಗೆ ಕಳಂಕ ತಂದಿದ್ದು ಏವಿಯೇಷನ್ ವಲಯದಲ್ಲಿರುವ ಹೆಣ್ಣು ಮಕ್ಕಳಿಗೆ ಆತಂಕವನ್ನು ತಂದಿದ್ದಾನೆ. ಅದರಲ್ಲೂ ಈತ 60 ವರ್ಷದ ಮುದುಕ ಅನ್ನೋದು ಮತ್ತೊಂದು ವಿಶೇಷ. ಮೂಲಗಳ ಪ್ರಕಾರ 3-4 ದಿನಗಳ ಹಿಂದೆ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಈ ಪೈಶಾಚಿಕ ಘಟನೆ ನಡೆದಿದೆ. ವಿಮಾನಯಾನ ಮುಗಿಸಿದ ನಂತರದ ಅವಧಿಯಲ್ಲಿ ಕಾಮುಕ ಪೈಲಟ್ ಹಾಗೂ ಕ್ಯಾಬಿನ್ ಸಿಬ್ಬಂದಿಗಳೆಲ್ಲ ಹೋಟೆಲ್ ಒಂದರಲ್ಲಿ ತಂಗಿದ್ದಾರೆ. ಅವರಲ್ಲಿ ಒಬ್ಬ ಸಿಬ್ಬಂದಿ ಯುವತಿಯ ಮೇಲೆ ಈ ಪೈಲಟ್ ಕಣ್ಣು ಹಾಕಿದ್ದ. ಆದರೆ ಆತನ ದುರುದ್ದೇಶ ಗೊತ್ತಿಲ್ಲದ ಆ ಮಹಿಳಾ ಸಿಬ್ಬಂದಿ ಅವನ ಬಲೆಗೆ ಬಿದ್ದಿದ್ದಾಳೆ. ಆತನನ್ನು ತಂದೆಯ ಸ್ಥಾನದಲ್ಲಿ ನೋಡ್ತಾ ಇದ್ದ ಯುವತಿಗೆ ಆತನೊಳಗೊಬ್ಬ ಕೀಚಕ ಇದ್ದಾನೆ ಅನ್ನೋದು ಗಮನಕ್ಕೆ ಬಂದಿರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಆ ಪೈಲಟ್ 5 ಸ್ಟಾರ್ ಹೋಟೆಲ್ ನಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ನಂತರ ಯಾರಿಗೂ ಹೇಳಬಾರದು ಅಂತ ಆಕೆಗೆ ಬೆದರಿಕೆಯನ್ನು ಹಾಕಿದ್ದಾನೆ. ಘಟನೆ ನಡೆದ 2 ದಿನಗಳ ನಂತರ ಸಂತ್ರಸ್ತೆ ತನ್ನ ಊರಿಗೆ ಹಿಂತಿರುಗಿದ್ದ ಮೇಲೆ ಹೈದರಾಬಾದ್ನ ಬೇಗಂಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಘಟನೆ ಬೆಂಗಳೂರಿನಲ್ಲಿ ನಡೆದಿದ್ದಾದರೂ ದೂರುದಾರರು ಇರುವ ಸ್ಥಳದಿಂದಲೇ ದೂರು ದಾಖಲಿಸುವ ಅವಕಾಶವಿರುವ 0 FIR ಮೂಲಕ ಪ್ರಕರಣ ದಾಖಲಾಗಿದೆ. ಇದೀಗ ಬೆಂಗಳೂರಿನ ಹಲಸೂರು ಪೊಲೀಸ್ ಠಾಣೆಗೆ ಪ್ರಕರಣ ವರ್ಗಾವಣೆಯಾಗಿದೆ. ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆಯ ಅತ್ಯಾಚಾರ ಅಪರಾಧ ಸೆಕ್ಷನ್ 63ರ ಅಡಿಯಲ್ಲಿ FIR ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕಾಮುಕ ಪೈಲಟ್ಗೆ ಅದೆಷ್ಟರ ಮಟ್ಟಿಗೆ ಶಿಕ್ಷೆಯಾಗುತ್ತೋ ಗೊತ್ತಿಲ್ಲ. ಆದರೆ ಇಂಥ ಕೆಲವು ವ್ಯಕ್ತಿಗಳಿಂದ ಹೆಣ್ಣು ಮಕ್ಕಳು ತಾವು ಕೆಲಸ ಮಾಡೋ ಜಾಗಗಳಲ್ಲಿ ಸುರಕ್ಷತಾ ಭಾವದಿಂದ ಇರೋದಕ್ಕೆ ಕಷ್ಟವಾಗ್ತಿರೋದಂತೂ ಸತ್ಯ. ಇದು ಈ ದಿನದ ಕ್ರೈಮ್ ಸ್ಟೋರಿ. ಮತ್ತೊಂದು ವಿಕ್ಷಿಪ್ತ ಕಥೆಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ವಿಷಯ, ವಿಶೇಷತೆ, ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.